ಪ್ರಿಯ ವೀಕ್ಷಕರೇ, ಚನ್ನರಾಯಪಟ್ಟಣ ತಾಲೂಕಿನ ಕಾರೇಹಳ್ಳಿ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ಮತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯವರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಉತ್ಸವವನ್ನು ಏರ್ಪಡಿಸಲಾಗಿದೆ. ಪ್ರಾತಃ ಕಾಲದಲ್ಲಿ ಚಪ್ಪರ ಹಾಕಿ ತೋರಣಗಳಿಂದ ಅಲಂಕರಿಸಿ ಸ್ವಾಮಿಯವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಹೋಮ ಪೂಜೆ ಹವನಾದಿಗಳಿಂದ ಸ್ವಾಮಿಯವರಿಗೆ ಪೂಜೆ ಸಲ್ಲಿಸಲಾಗಿದೆ. ಹಾಗೆ ಸಂಜೆ ಭಜನಾ ಕಾರ್ಯಕ್ರಮವಿರುತ್ತದೆ. ತದನಾದ ನಂತರ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಗುವುದು. ಶಿವರಾತ್ರಿ ಆಗಿದ ಮಾರನೇ ದಿನ ಶ್ರೀ ಶನೇಶ್ವರ ಸ್ವಾಮಿಯವರ ಮತ್ತು ಚೌಡೇಶ್ವರಿ ಅಮ್ಮನವರ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಉತ್ಸವವನ್ನು ಏರ್ಪಡಿಸಲಾಗಿದೆ. ಹಾಗೂ ಮಧ್ಯಾಹ್ನ ಅನ್ನ ಸಂತರ್ಪಣಿಸಲಾಗಿದ್ದು, ಹಾಗೆ ಇಲ್ಲಿನ ಅರ್ಚಕರಾದಂತಹ ಸ್ವಾಮಿಯವರು ದೇವಸ್ಥಾನದ ಬಗ್ಗೆ ಹೇಳಿದ್ದಾರೆ. ಬನ್ನಿ ಕೇಳೋಣ. ಜಯಮಲೆಗಳಲ್ಲಿ ಒಬ್ಬರು ಭಕ್ತರಿಗೆ ಆವರೆ ಆಗಿ ನಡೆಸಿಕೊಂಡು ಹೋಗಿದ್ರು. ಕಾಲಾಂತರದಲ್ಲಿ ಭಗವಂತನ ಮಹಿಮೆಯು ಅಪಾರ ಶಕ್ತಿಯಾಗಿ ತಡ್ಕೊಳ್ಳೋಕೆ ಆಗಗೋಸ್ಕರ ಊರೇ ದಗದಗ ಆಗಿ ಲಾಸ್ಟಿಗೆ ಭಗವಂತ ಇನ್ನೊಂದು ಊರಿಗೆ ಹೋಗಿ ಪ್ರವೇಶ ಮಾಡ್ತಾರೆ. ಅಲ್ಲೂ ತಡ್ಕೊಳ್ಳೋಕ್ಕಾಗಲ್ಲ. ಇನ್ನೊಂದು ಊರಿಂದ ಅಲ್ಲೂ ತಡ್ಕೊಳ್ಳೋಕ್ಕಾಗಲ್ಲ. ಮುಂದಿನ ಆಲ್ಬೂರ್ಗೆ ಹೋಗ್ತಾರೆ. ಅಲ್ಲೂ ತಡ್ಕೊಳ್ಳೋಕ್ಕಾಗೋಸ್ಕರ ಮತ್ತೆ ಅದೇ ಗ್ರಾಮಕ್ಕೆ ಪುನರ್ ಆಗಮನ ಆಗ್ತಾರೆ. ಅಲ್ಲಿ ಲಕ್ಷ್ಮೀದೇವರು ಅರ್ಚಕರು ಪೂಜೆ ಮಾಡ್ತಿರುವಾಗ ಸ್ವಾಮಿಯ ಆವೇಶ ಬಂದು ಅವರಿಗೆ ಪ್ರಜ್ಞೆ ತಪ್ಪುತ್ತೆ. ಗ್ರಾಮದವರೆಲ್ಲ ಸೇರಿಕೊಂಡು ಈ ಭಗವಂತನ ತಡೆಯಕ್ಕಾಗಲ್ಲ, ಮುಂದೆ ಎಲ್ಲಿ ಮೂಲ ಸ್ಥಳ ಇತ್ತು ಅದೇ ಜಾಗಕ್ಕೆ ತಾನೇ ವಾಪಸ್ ಬರಲ್ಲ ಅಂತ ಹೇಳಿ ಎಲ್ಲ ಊರು ಗ್ರಾಮಸ್ಥರು ಭಕ್ತರನ್ನು ಮನಸ್ಸು ಮಾಡಿ ಭಗವಂತನ ತಗೊಂಡು ಈ ಕಾರಳಿ ಗ್ರಾಮದಲ್ಲಿ ಮೂಲ ಸ್ಥಾನಕ್ಕೆ ಸಮರ್ಪಣೆ ಮಾಡಿ ಅವತ್ತಿಂದಲೂ ಭಗವಂತ ಆಯುಷ್ ಆರೋಗ್ಯ ಬಾಯಿ ಕೊಟ್ಟು ಕಷ್ಟ ಕಾರ್ಯಗಳನ್ನು ನಿವಾರಣೆ ಮಾಡುತ್ತಾ ಎಲ್ಲರಿಗೂ ಸರ್ವ ಸೌಖ್ಯ ಕೊಟ್ಟು ಕಾಪಾಡಲು ಬರ್ತಿದ್ದಾರೆ. ಈ ಪ್ರತಿಮಕೋಟಕ್ಕೆ 112 ವರ್ಷ ಆಗಿದೆ. ಸರ್ವಶಕ್ತಿಯುಕ್ತವಾಗಿ ಕೈಯಲ್ಲಿ ಬರೆದಿರೋದು ವಿಶ್ವಕರ್ಮನ ಆಚಾರದಿಂದ ಬರೆದಿರೋದು. ಅವತ್ತಿನ ಮಹಾಶಕ್ತಿ ಎಲ್ಲರಿಗೂ ಆನಂದ ಮಾಡುತ್ತಾ, ಕಷ್ಟ ನಿವಾರಣೆ ಮಾಡುತ್ತಾ, ಸರ್ವರಿಗೂ ದೋಷ ನಿವಾರಣೆ ಮಾಡುತ್ತಾ ಸ್ವಾಮಿ ಅನುಗ್ರಹವಾಗಿ ಎಲ್ಲರಿಗೂ ಸುಖ ಶಾಂತಿ ಕೊಟ್ಟು ಕಾಪಾಡುತ್ತಿದ್ದಾರೆ ಅಂತ ಭಗವಂತನಲ್ಲಿ ಅರಿಕೆ ಮಾಡ್ಕೊಳ್ಬೋದು. ಅವರ ಮನಸ್ಸು ಇಷ್ಟಾರ್ಥ ನಡೆಸಿಕೊಂಡ್ರೆ ಪರಮಾತ್ಮ ಶಾಂತಿ ನೆಮ್ಮದಿ ಅವ್ರ ಕುಟುಂಬದಲ್ಲಿ ಯಾವ ರೋಗ ರುಜಿನ ಯಾವ ಕಾಟ ಕರ್ಮ ಇದ್ದು ಪರಿಹರಿಸಿ ಮುಂದಕ್ಕೆ ಎಲ್ಲ ಒಳ್ಳೇದು ಮಾಡ್ತಾ ಇದ್ದಾರೆ. ಇಲ್ಲಿಗೆ ಬಂದು ಸ್ವಾಮಿ ಪ್ರತಿಮಾ ಕೋಟ ಬಂದು 3 ವರ್ಷ ಆಯ್ತೆ. ಶ್ರೀ ಶನೇಶ್ವರ ಸ್ವಾಮಿ ಅನುಗ್ರಹ ಎಲ್ಲರಿಗೂ ಸದಾ ಇರಲಿ. सूर्याय चंद्राय मंगलाय बुधाय गुरुशुक्र श्रीरुपच्च राहु केतुवे नमः. ಮೊದಲನಾಗಿ ಸೂರ್ಯದೇವ, ಎರಡನೇದಾಗಿ ಚಂದ್ರದೇವ, ಮೂರನೇದಾಗಿ ಮಂಗಳ ಗ್ರಹ, ನಾಲ್ಕನೇದಾಗಿ ಬುಧ ಗ್ರಹ, 5ನೇ ಗ್ರಹವಾಗಿ ಗುರುಗ್ರಹ, 6ನೇ ಗ್ರಹವಾಗಿ ಶುಕ್ರ ಗ್ರಹ, 7ನೇ ಗ್ರಹವಾಗಿ ಶನೇಶ್ವರ, 8ನೇ ಗ್ರಹವಾಗಿ ರಾಹು, 9ನೇ ಗ್ರಹವಾಗಿ ಕೇತು. ನಮ್ಮ ಆದಿತ್ಯಾದಿ ನವಗ್ರಹ ದೇವತೆಗಳು ಸರ್ವರಿಗೂ ನರರಿಂದಲೂ ಸರ್ವ ಜಂತು ಪಕ್ಷಿಗಳಿಂದ ಹಿಡಿದು ಸರ್ವ ಜಗತ್ತಿಗೆ ಅಧಿಪತಿಯಾಗಿ ನಮ್ಮ ಕಷ್ಟ ಕಾರ್ಯಗಳನ್ನು ನಿವಾರಣೆ ಮಾಡುತ್ತಾ ಭಗವಂತ ನೆಲೆಸಿದ್ದಾನೆ. ಇಲ್ಲಿ ಭಗವಂತ ಎಲ್ಲರೂ ನವಗ್ರಹಗಳು ಒಂಟಿಯಾಗಿರ್ತಾರೆ. ಇಲ್ಲಿ ದಂಪತಿಗಳಾಗಿ ಸರ್ವರಿಗೂ ದಾಂಪತ್ಯದಲ್ಲಿ ಕಲಹ ಕಷ್ಟ ಕಾರ್ಪಣ್ಯಗಳು ಕಳೆಗೋಸ್ಕರ ಇಲ್ಲಿ ದಂಪತಿಗಳನ್ನು ಸ್ಥಾಪನೆ ಮಾಡಿ ಭಗವಂತನಿಗೆ ಅಭಿಷೇಕ ನಿತ್ಯ ಹೋಮ ಹವನಾದಿಗಳನ್ನು ನಡೆಸಿಕೊಂಡು ಸರ್ವರಿಗೂ ಶುಭ ಮಾಡಲೆಂದು ಭಗವಂತ ನಡೆಸಿದ್ದಾರೆ. ಸರ್ವರಿಗೂ ಆಯುಷ್ ಆರೋಗ್ಯ ಬಾರಿಕೊಟ್ಟು ಕಾಪಾಡಲೆಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಮನೋಜಮಂ ಮಾರುತಂ ಗಜಮೇಘಂ ಜಗನ್ಮಯಂ ಬುದ್ಧಿಮಾನಂ ವರಿಷ್ಠಂ ವಾತಾತ್ಮಜಂ ವಾನರಾಯತ ಮುಖ್ಯಂ ಶ್ರೀರಾಮದೂತಂ ಶಿರಸಂ ನಮಾಮಿ.
ಆಂಜನೇಯ, ಗರುಡ, ವರಹ, ನರಸಿಂಹ, ಆಯಿಕೇವ ಸ್ವಾಮಿಯಾಗಿ ಇಲ್ಲಿ ನೆಲೆಸಿದ್ದಾರೆ. ಮೊದಲನಾಗಿ ಆಂಜನೇಯ ಸ್ವಾಮಿ, ಎರಡನೇದಾಗಿ ಗರುಡದೇವ, ಮೂರನೇದಾಗಿ ವರಹ ಸ್ವಾಮಿ, ನಾಲ್ಕನೇದಾಗಿ ನರಸಿಂಹಸ್ವಾಮಿ, ಐದನೇದಾಗಿ ಆಯಿಗ್ರೀವ ಸ್ವಾಮಿ. ಅಂದರೆ ಐರವಣವನ್ನು ಸಂಹಾರ ಮಾಡಬೇಕಾದ್ರೆ ಅವರ ಜೀವವು ಸಪ್ತಸಪ್ತಗಳು ನಡೆಸಿದಾಗ ಭಗವಂತ ಶ್ರೀರಾಮದೇವ ಅವನಿಗೆ ಏನು ಗೊತ್ತಿರೋದಿಲ್ಲ. ಅವಾಗ ವಿಶ್ವರೂಪ ತಾಳಿ ಆಂಜನೇಯ ಸ್ವಾಮಿ ಪಂಚಭೂತಗಳಿಂದಾಗಿ ಒಟ್ಟುಗೂಡಿಸಿಕೊಂಡು ಆವಿರ್ಭವಿಸಿ ಸರ್ವಶಕ್ತಿಯಾಗಿ ಆಕಾಶ ಭೂಮಿ ಒಂದಾಗಿ ನಿಂತುಕೊಂಡು ಭೈರವನ ಮೇರವನ್ನು ಸಂಹಾರ ಮಾಡಿ ವಿಶ್ವವ್ಯಾಪಶಕ್ತಿಯಾಗಿ ಶ್ರೀರಾಮನ ಭಕ್ತನಾಗಿ ಸಂಜೀವಿನಿ ಪ್ರಾಣ ಉಳಿಸಿದಂತ ಮಹಾಶಕ್ತಿದಾತ ಮಂತ್ರಾಲಯ ಮಹಾಶಕ್ತಿಯಾಗಿ ರಾಘವೇಂದ್ರ ಸ್ವಾಮಿಗೆ ಪಂಚಮುಖಿ ಅವತಾರಕ್ಕೆ ತೋರಿದ್ದಾರೆ. ಅಂದ್ರೆ ಇಲ್ಲಿ ನೆಲೆಸಿದ ಕಾರಣ ಅಂದ್ರೆ ನಮ್ಮ ತಂದೆಯವರಾದ ಬೇಟೆಯಪ್ಪನವರು ಅವರು ತಿರುಪತಿಗೆ ಹೋದಾಗ ಸ್ವಾಮಿ ವಿವರಿಸಿ ಬಂದು ನಾವು ಈ ಜಾಗದಲ್ಲಿ ನೆಲೆಸಿದ್ದೀವಿ ಅಂತ ಹೇಳಿ ಅಭಯ ಕೊಟ್ಟು ಮುಂದಿನ ಪೀಳಿಗೆಗೆ ಯಾವ ಕಷ್ಟ ಕಾರ್ಪಣೆ ಕೊಟ್ಟು ನಾನು ಕಡೆಗಡ್ತೀನಿ ಅಂತ ಹೇಳಿ ನನಗೆ ಆಶೀರ್ವಾದ ಕೊಟ್ಟು ಪರಮಾತ್ಮ ಭಕ್ತರಾದಿಯಾಗಿ ಎಲ್ಲರಿಗೂ ಸರ್ವ ಸೌಕರ್ಯ ಕೊಟ್ಟು ಕಾಪಾಡುತ್ತಾ ಬಂದಿದ್ದಾರೆ. ಆದರೆ ಇಲ್ಲಿ ಕಾರಳಿಯಲ್ಲಿ ಕೇಂದ್ರಬೇಕೆಂಬ ಮೇಲೆ ಸುರೇಶ್ ರೆಡ್ಡಿ ಅವರು ಸ್ವಾಮಿಯ ಇಲ್ಲಿ ಭಕ್ತಿ ಶಕ್ತಿಯನ್ನು ನೋಡಿ ನಾನು ಇಲ್ಲಿ ಸ್ವಾಮಿಗೆ ಏನೋ ಒಂದು ಸಮರ್ಪಣೆ ಮಾಡಬೇಕು ಎಂದು ಸಂಕಲ್ಪ ಆಗಿದೆ. ಸ್ವಾಮಿ ಅಷ್ಟಕರಾದ ನೀವು ನಮಗೆ ಒಂದು ದಾರಿದೀಪ ತೋರಿಸಿ ಭಗವಂತನಿಗೆ ಕವಚ ಮಾಡಿಸಬೇಕು, ಅವನ ವಿಶ್ವನ ರೂಪ ನೋಡಬೇಕು ಅಂತ ಕೇಳಿದಾಗ ಆವಾಗ ಕಿತ್ತೂರಿನ ಜ್ಯುವೆಲರ್ಸಿಯಲ್ಲಿ ಬಾಗಿಪೇಲೆಯಲ್ಲಿ ಹೋಗಿ ಅವರಿಗೆ ಮನವಿ ಮಾಡಿಕೊಂಡು ಸ್ವಾಮಿ ಪಂಚಮುಖಿ ಆಂಜನೇಯನ ಕವಚನ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ಅವರು ಮನವಿ ಮಾಡಿ ಭಗವಂತನಿಗೆ ನಮ್ಮ ಸಿಕ್ಕಿದ ಫಲ ಭಗವಂತ ನಮ್ಮ ಕೈಲಿ ಮಾಡಿಸಿದ್ದಾರೆ ಅಂತ ಹೇಳಿ ಅವರು ನಮ್ಮ ಕೈಗಳನ್ನು ಮಾಡಿ ಭಗವಂತನಿಗೆ ತಗೊಂಡು ಹಾರಾಡಿ ಅವರು ಸೌಖ್ಯ ಶಾಂತಿ ನಿರೂಪಕವಾಗಿ ಭಗವಂತ ಸರ್ವಶಕ್ತಿಯುತವಾಗಿ ನಡೆಸಿಕೊಂಡು ಬಂದಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ರಾಮ್. ಹಾಗೆ ಶ್ರೀ ಶನೇಶ್ವರ ಸ್ವಾಮಿ, ಚೌಡೇಶ್ವರಿ ಅಮ್ಮನವರ ಮತ್ತು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಉತ್ಸವ ಮುಗಿದಿದ್ದು, ಹಾಗೆ ಮುಗಿದ ನಂತರ ಭಕ್ತಾದಿಗಳಿಗೂ ಅನ್ನದಾನ ಏರ್ಪಡಿಸಲಾಗಿದ್ದು, ಭಕ್ತಾದಿಗಳು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ.
ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಚೌಡೇಶ್ವರಿ ಅಮ್ಮನವರು ಹಾಗೆ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಉತ್ಸವ ಮುಗಿದಿದ್ದು, ನನ್ನ ಈ ಇವತ್ತಿನ ಲಾಗ್ ಮುಗಿದಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.